Good afternoon. Problem number 1 on reconciliation statement. See, the cost books of SS Limited disclose a profit of rupees 60,000 to 28 for the year ended 30th June 2018. But the financial books showed a net profit of 39,520 rupees. On an inquiry, the following information is available. ನೋಡಿ ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಫಸ್ಟ್ ನಾವು ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ವಾಟ್ ವಿ ರಿಕ್ವೈರ್ಡ್ ಅಂಡ್ ವೇರ್ ವಿ ಹ್ಯಾವ್ ಟು ಬಿಗಿನ್, ಎಲ್ಲಿಂದ ಬಿಗಿನ್ ಮಾಡಬೇಕಾಗುತ್ತೆ. ಕಾಸ್ಟ್ ಬುಕ್ಸ್ ಆಫ್ SS ಲಿಮಿಟೆಡ್ ದೇ ಹ್ಯಾವ್ ಬೀನ್ ಗಿವನ್ ಅಂಡ್ ಡಿಸ್ಕ್ಲೋಸ್ ಎ ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ. ನೋಡಿ, ಡಿಸ್ಕ್ಲೋಸ್ ಎ ಪ್ರಾಫಿಟ್ ಅಂತ ಕೊಟ್ಟಿದ್ದಾಗ ಪ್ರಾಫಿಟ್ ಈಸ್ 60,228. ದಿಸ್ ವಿಲ್ ಬಿ ದ ಪ್ರಾಫಿಟ್. This will be the profit as per the cost books. Cost books ಅಂತಂದ್ರೆ we need to take this only. ನಾವು ತಗೋಬೇಕಾದ್ರೆ ಅದನ್ನೇ ತಗೋಬೇಕು. ಅದನ್ನೇ ತಗೊಂಡು we need to do the column. On inquiry, the following information is available. ಈ following data ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ನೋಡಿ, a provision of 1,200 rupees is made for the bad debts. When a provision for the bad debts is given, all these the provisions has to be in the subtracted. ಅಂದ್ರೆ ಇದನ್ನ we need to do subtract ಅಂದ್ರೆ ಲೆಸ್ ಮಾಡಬೇಕು. 1,500 rupees were provided as a director's fees. Provided as a director fees ಅಂತಂದ್ರೆ director fees has to be considered in a financial account, therefore it is also has to be subtracted. ಇದು ಕೂಡ ಏನು ಮಾಡಬೇಕು, subtract ಮಾಡಬೇಕು. Overheads in cost accounts ಅಲ್ಲಿ ಎಷ್ಟೈತೆ 15,000. The actual value of actual overhead expenses were 13,864. ಅಂದ್ರೆ ಇದು ಫಿನಾನ್ಷಿಯಲ್ ಅಲ್ಲಿ, ಅಂದ್ರೆ ಡಿಫರೆನ್ಸ್ ಅಮೌಂಟ್ ಕಾಸ್ಟ್ ಅಕೌಂಟ್ ಅಲ್ಲಿ ಎಷ್ಟೈತೆ 15,000 ಅಂದ್ರೆ ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಜಾಸ್ತಿ ಇದೆ. ಅಂದ್ರೆ ಜಾಸ್ತಿ ಐತೆ ಅಂತಂದ್ರೆ ಇಟ್ ಈಸ್ over valuation of overheads. ಅಂದ್ರೆ that is we need to calculate 15,000 minus 13,864. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ we are getting the over valuation of overheads ಬರುತ್ತೆ. It has to be added. ಅದನ್ನ ನಾವೇನ್ ಮಾಡಬೇಕು, ಆಡ್ ಮಾಡಬೇಕು. Next, installation of new plant involved an expenditure of 24,000 rupees. This 24,000 rupees is the cost of the and machinery. New plant, but it has not gone into the production cost. Depreciation at 5% was provided on the cost of the plant. ಇದರ ಮೇಲೆ ಡಿಪ್ರಿಸಿಯೇಷನ್ ಕೊಡ್ತಾ ಇದ್ದಾರೆ. ಅಂದ್ರೆ ಡಿಪ್ರಿಸಿಯೇಷನ್ ಮಾತ್ರ ನಾವು ತಗೋಬೇಕು. ದಟ್ ಈಸ್ 24,000 into 5%. ನೋಡಿ, ನಾವು ಪ್ರೀವಿಯಸ್ ಮಾಡಿದ ಪ್ರಾಬ್ಲಮ್ಸ್ ಅಲ್ಲಿ ಏನಾಗಿತ್ತು, ಡಿಪ್ರಿಸಿಯೇಷನ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಅಂಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಫಿನಾನ್ಷಿಯಲ್ ಅಕೌಂಟ್ ಎರಡು ಇದ್ದಾಗ ಎರಡಕ್ಕೂ ಡಿಫ್ರೆನ್ಸ್ ನ ತಗೊಂಡು ನಾವು ಏನಂತಾರೆ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಇಲ್ಲಿರೋದು ಒಂದೇನೆ, ಡಿಪ್ರಿಸಿಯೇಷನ್ ಒಂದೇ ಇದೆ. ಇಲ್ಲಿ ಒಂದೇ ಇದ್ದಾಗ ದೀಸ್ ದ ಡಿಪ್ರಿಸಿಯೇಷನ್ ಆಫ್ ದ ಪ್ಲಾಂಟ್ ಇಟ್ ಹ್ಯಾಸ್ ಟು ಬೀನ್ ಸಬ್ಟ್ರಾಕ್ಟೆಡ್. ಒಂದೇ ಸಿಂಗಲ್ ಇದ್ದಾಗ ಫಿನಾನ್ಷಿಯಲ್ ಅಕೌಂಟ್ ಅದನ್ನ ನಾವೇನ್ ಮಾಡಬೇಕು, ಪ್ರೊವೈಡ್ ಮಾಡಿಲ್ಲ ಅಂತಂದ್ರೆ ಅದನ್ನ ನಾವೇನ್ ಮಾಡಬೇಕು, ಎಲಿಜಿಬಲ್ ಮಾಡಿ ಸಬ್ಟ್ರಾಕ್ಟ್ ಮಾಡಬೇಕು. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ recovered interest will be that it has to be added. Next, income tax paid amounted to 18,000 rupees. Any income taxes it has to be subtracted. ಇದೆಲ್ಲಾನು subtract ಮಾಡಬೇಕು. Now ಇವಾಗ ಇದ್ರ ಬೇಸ್ ಮೇಲೆ we need to do the problem.
ಇದು ಬೇಸ್ ಮೇಲೆ ಮಾಡಬೇಕು. ಇನ್ನೊಂದ್ಸತಿ ನೋಡಿ, the cost books of account cost books of SS Limited disclosed a profit of 60,000 to 28 for the year ended 30th June 2018. This will be the and profit as per the cost books. ನಾವೇನ್ ಮಾಡಬೇಕು, ಇದರಿಂದನೇ ತಗೋಬೇಕು. ಇದನ್ನೇ ನಾವು ಈ ಅಮೌಂಟ್ನೇ ನಾವು ತಗೊಂಡು ಏನ್ ಮಾಡಬೇಕು, we need to do the ಕಾಲಮ್. ಈ ಅಮೌಂಟ್ ತಗೊಂಡು ನಾವು ಕಾಲಮ್ ಅಂತ ಮಾಡಬೇಕಾಗುತ್ತೆ. ಈ ಅಮೌಂಟ್ ತಗೊಂಡು ಮಾಡ್ತೀವಿ ಅಂತಂದ್ರೆ ಆನ್ ಎನ್ಕ್ವೈರಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಹಾಸ್ ಬಿನ್ ಗಿವನ್. ಇವೆಲ್ಲ ಏನ್ ಮಾಡಬೇಕು, ಆಡು ಮತ್ತೆ ಸಬ್ಟ್ರಾಕ್ಟ್ ಮಾಡಬೇಕು. ಅಡ್ಮಿಸಿಬಲ್ ಮತ್ತೆ ಇನ್ಅಡ್ಮಿಸಿಬಲ್ ನೋಡ್ಕೊಂಡು ಅದನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಪ್ರಾವಿಷನ್ ಫಾರ್ 1200 ಅಂತಂದ್ರೆ ಬ್ಯಾಡ್ ಡೆಟ್ಸ್ ಐತಂದ್ರೆ ಬ್ಯಾಡ್ ಡೆಟ್ ಶುಡ್ ಬಿ ಸಬ್ಟ್ರಾಕ್ಟೆಡ್. ಇದೆಲ್ಲಾನು ಸಬ್ಟ್ರಾಕ್ಟ್ ಮಾಡಬೇಕಾಗುತ್ತೆ. 1500 were provided to director fees. ಇದು ಕೂಡ ಎಕ್ಸ್ಪೆನ್ಸಸ್ ಫಿನಾನ್ಷಿಯಲ್ ನೇಚರ್ ಇರುತ್ತೆ. therefore these financial nature has to be subtracted. overheads ಏನೈತೆ ಕಾಸ್ಟ್ ಬುಕ್ಸ್ ಅಲ್ಲಿ 15,000 ಐತೆ, ಆಕ್ಚುಯಲ್ ವ್ಯಾಲ್ಯೂ ಏನೈತೆ 13,864. 13,864 ಅಂತಂದ್ರೆ ಇಟ್ ವಿಲ್ ಬಿ ಫಿನಾನ್ಷಿಯಲ್ ಅಕೌಂಟ್ ಅಲ್ಲಿ ಇರೋದು. ಎರಡಕ್ಕೂ ಡಿಫರೆನ್ಸ್ ಆಗುತ್ತೆ. ಯಾವಾಗಲೂ ಕಾಸ್ಟ್ ಬುಕ್ಸ್ ವರ್ಸಸ್ ಏನಂತಂದ್ರೆ ಅಂಡ್ ಫಿನಾನ್ಷಿಯಲ್ ಅಕೌಂಟ್ ತಗೋಬೇಕು. ಎರಡು ಡಿಫರೆನ್ಸ್ ಅಂದ್ರೆ ಒಂದು ಅಮೌಂಟ್ ಬರುತ್ತೆ. ಇಟ್ ವಿಲ್ ಬಿ ಹೈಯರ್ ಯಾವ್ದ್ರಲ್ಲಿ ಇರೋದು, ಕಾಸ್ಟ್ ಅಕೌಂಟ್ ಅಲ್ಲಿ. therefore ಓವರ್ ವ್ಯಾಲ್ಯೂಯೇಷನ್ ಆಫ್ ಓವರ್ಹೆಡ್ಸ್. ಸಪೋಸ್ ಇದು ಕಮ್ಮಿ ಇದ್ದಿದ್ರೆ ಅವಾಗ ಅಂಡರ್ ವ್ಯಾಲ್ಯೂಯೇಷನ್ ಬರ್ತಾ ಇತ್ತು. ಅಂಡರ್ ವ್ಯಾಲ್ಯೂಯೇಷನ್ ಬಂದ್ರೆ ಸಬ್ಟ್ರಾಕ್ಟ್ ಮಾಡ್ತಾ ಇತ್ತು. ಇದು ಓವರ್ ವ್ಯಾಲ್ಯೂಯೇಷನ್ ಬಂದೈತೆ, ಇದನ್ನ ಆಡ್ ಮಾಡ್ತೀವಿ. ಇನ್ಸ್ಟಾಲೇಷನ್ ಆಫ್ ನ್ಯೂ ಪ್ಲಾಂಟ್ ಇನ್ವಾಲ್ವ್ಡ್ ಅಂಡ್ ಎಕ್ಸ್ಪೆಂಡಿಚರ್ ಆಫ್ 24,000. ಇದು ಕಾಸ್ಟ್ ಆಫ್ ದ ಪ್ಲಾಂಟ್, ಬಟ್ ಇಟ್ ಹ್ಯಾಸ್ ನಾಟ್ ಗಾನ್ ಟು ದ ಪ್ರೊಡಕ್ಷನ್ ಕಾಸ್ಟ್. ಇನ್ನು ಪ್ರೊಡಕ್ಷನ್ ಕಾಸ್ಟ್ಗೆ ಅದು ತಗೊಂಡಿಲ್ಲ. ಪ್ರೊಡಕ್ಷನ್ ಕಾಸ್ಟ್ ತಗೊಂಡಿಲ್ಲ ಅಂತಂದ್ರೆ ಡಿಪ್ರಿಸಿಯೇಷನ್ ಹ್ಯಾಸ್ ಬಿನ್ ನಾಟ್ ಚಾರ್ಜ್. ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದ್ರೆ ನಾವು ಚಾರ್ಜ್ ಮಾಡಬೇಕು. 24,000 ಇಂಟು 5%. ಅದನ್ನೇನಾಗುತ್ತೆ, ಡಿಪ್ರಿಸಿಯೇಷನ್ ಬರುತ್ತೆ. ಪ್ರೀವಿಯಸ್ ಟರ್ಮ್ಸ್ ಅಲ್ಲಿ ಏನಾಗುತ್ತೆ, ಡಿಪ್ರಿಸಿಯೇಷನ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಅಂಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಫಿನಾನ್ಷಿಯಲ್ ಅಕೌಂಟ್ ಎರಡು ಇದ್ದಾಗ ಏನ್ ಮಾಡ್ತಾ ಇದ್ವಿ, ಕಾಸ್ಟ್ ಅಕೌಂಟ್ ವರ್ಸಸ್ ಫಿನಾನ್ಷಿಯಲ್ ಅಕೌಂಟ್ ಡಿಫರೆನ್ಸ್ ನ ಮಾಡ್ಬಿಟ್ಟು ಅದನ್ನ ಎಕ್ಸೆಸ್ ಆಯ್ತಾ ಅಥವಾ ಲೋಯರ್ ಆಯ್ತಾ ಅದರ ಪ್ರಕಾರ ನಾವೇನ್ ಮಾಡ್ತಾ ಇದ್ವಿ, ಚಾರ್ಜ್ ಮಾಡ್ತಾ ಇದ್ವಿ. ಎಕ್ಸೆಸ್ ಆಫ್ ಡಿಪ್ರಿಸಿಯೇಷನ್ ಆರ್ ಅಂಡರ್ ವ್ಯಾಲ್ಯೂಡ್ ಆಫ್ ಡಿಪ್ರಿಸಿಯೇಷನ್ ಅಂತ ಹೇಳ್ಬಿಟ್ಟು ಚಾರ್ಜ್ ಮಾಡ್ತಾ ಇದ್ದೀವಿ. ಇಲ್ಲಿ ಎರಡು ಇಲ್ಲ, ಇಲ್ಲಿರೋದು ಓನ್ಲಿ ಒಂದು ಮಾತ್ರನೇ ಇರೋದು. ಒಂದೇ ಇದ್ದಾಗ ಇಫ್ ಇಟ್ ಇಸ್ ನಾಟ್ ಚಾರ್ಜ್ ದೆನ್ ವಿ ನೀಡ್ ಟು ಚಾರ್ಜ್, therefore it has to be subtracted. Next, interest on bank deposits record. Already you know it will be the bank interest, therefore it has to be added. Income tax paid amounted to 18,000. it is purely financial charge, therefore it has to be subtracted. This base ಮೇಲೆ now we need to do the and column. ಇದು ಮಾತ್ರ ನಿಮಿಷ. ನಿಮ್ಮ ಹತ್ರ ಕಾಲಮ್ ಇಲ್ಲ ಅಂತಂದ್ರೆ ನಿಮ್ಮ ಮೊಬೈಲ್ ಅಲ್ಲೇ ಒಂದು ಫೋಟೋ ತಗೊಳ್ಳಿ. ಇದನ್ನೇ ನೆಕ್ಸ್ಟ್ ಸೊಲ್ಯೂಷನ್ ನೋಡೋಣ. ಇದು ಯಾರಪ್ಪ ಇಷ್ಟೊಂದು ಮೆಸೇಜ್ ಮಾಡಿದ್ದಾರೆ, ಎಕ್ಸಾಮ್ ಇಲ್ಲ ಅಂತ. ನಿಂಗೆ ಎಕ್ಸಾಮ್ ಇಲ್ಲದೆ ಇದ್ರೆ ನೀನೇನಿಗೆ ಬರ್ತೀಯ, ನೀನು ಆಚೆ ಕಡೆ ಹೋಗು. ಬೋರ್ಡ್ ಕಾಣಿಸ್ತಾಯ್ತಾ? Now we will prepare the reconciliation statement of SS Limited. SS Limited to reconciliation statement ನ ಇದನ್ನ ಪ್ರಿಪೇರ್ ಮಾಡೋಣ. Particulars amount. First ಏನು ತಗೋಬೇಕು, that is net profit as per ಒಂದು ನಿಮಿಷ ಬರೆಯಕ್ಕಾಗ್ತಾ ಇಲ್ಲ, ನಾನು ವೇಟ್ ಮಾಡ್ಕೊಂಡು.
ಕಾಣಿಸ್ತೈತಲ್ಲ ಬೋರ್ಡು? ಕಾಣಿಸ್ತಾ ಇದ್ರೆ ಮೆಸೇಜ್ ಮಾಡಿ. ವಾಯ್ಸ್ ಕೇಳಿಸ್ತೈತಾ ಮತ್ತೆ? ಕಾಸ್ಟ್ ಬುಕ್ಸ್ ಅಲ್ಲಿ ಎಷ್ಟಿದ್ದು? 60,228. ನೆಕ್ಸ್ಟ್ we need to add. ಇವಾಗ ಅನ್ಮ್ಯೂಟ್ ಮಾಡ್ತೀನಿ ಬಿಕಾಸ್ ನೀವು ಆನ್ಸರ್ ಹೇಳ್ಬೇಕಾಗುತ್ತೆ. ನೀವು ಜೋರಾಗಿ ಕಿರ್ಚಿದೆ ಅಂತ ಮತ್ತೆ ನಾನು ಮ್ಯೂಟ್ ಮಾಡಬೇಕಾಗುತ್ತೆ. ಯಾರು ಒಬ್ಬರು ಮಾತ್ರ ಹೇಳಿ. ಆಡ್ ಮಾಡೋ ಮಾತ್ರ ನೋಡಿ. ಆಡ್ ಮಾಡ್ಬೇಕಾದ್ರೆ ಯಾವ್ದು ಮಾಡಬೇಕು? ಫಸ್ಟ್ ಒನ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಓವರ್ ಹೆಡ್ಸ್. ಓವರ್ ವ್ಯಾಲ್ಯೂಯೇಷನ್ ಆಫ್ ಓವರ್ ಹೆಡ್ಸ್ ಅಂತಂದ್ರೆ ಆಲ್ರೆಡಿ ಅಲ್ಲಿ ಬರ್ದಿದ್ದು ನೋಡಿ. ದಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ बागे पहले मैं 10 आदमी नहीं था केवड़ी बाहर गए थे 13,864. अब से मदेगाड़ा को बांबे थे आमले देखा ಯಾರಪ್ಪ ಅವರು? उन्होंने 10 आदमी नहीं थे सामान तांडे वाले 3 आदमी ने. ಹಲೋ तिमम पल्ली माँ घर में लेते थे आशले माँ ಯಾರಮ್ಮ ಅವರು? ये छदे में नाग गया मालूम क्या बताने रहे. ಹಲೋ और बॉडी बेटा ने लाले बॉडी ने ಹಲೋ ಕೇಳಿಸ್ತೈತೇನಮ್ಮ? ಹಲೋ ನೋಟ್ ಮಾಡಿದಾರ ಅವ್ರು. उन्होंने बेंगलुरु खाले गए सच विक्टोरियन केवड़ी आए छे तांडे थी ನೋಡಿ. ಓವರ್ ವ್ಯಾಲ್ಯೂಯೇಷನ್ ಆಫ್ ಓವರ್ ಹೆಡ್ಸ್ 15,000 ಮೈನಸ್ 13,864 ಎಷ್ಟು ಬರುತ್ತೆ ಹೇಳಿ ಯಾರಾದ್ರೂ? ಹಲೋ ಆನ್ಸರ್ ಹೇಳಿ. 15,000 ಮೈನಸ್ 13,864 1136. ನೆಕ್ಸ್ಟ್ ಇದ್ರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಯಾವ್ದು ನಾವು ಆಡ್ ಮಾಡ್ಬೇಕು? ಆಡ್ ಮಾಡಿರ್ಬೇಕಾರದ್ ನೋಡಿ. ಆಡ್ ಮಾಡ್ಬೇಕಾರದು ಇನ್ನೊಂದು ಯಾವ್ದು ಆಡ್ ಮಾಡ್ಬೇಕು? ಒಂದು ಓವರ್ ವ್ಯಾಲ್ಯೂಯೇಷನ್, ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್. ಎಷ್ಟೈತೆ ಇದು? 56. ಇವೆರಡ ತಾನೇ ಇರೋದು. ಆಡ್ ಮಾಡೋದು ಇನ್ಯಾವುದೂ ಇಲ್ಲ. ಎಷ್ಟು ಬರುತ್ತೆ ನೋಡಿ? 1092 ಆಡ್ ಮಾಡಿ ಎಷ್ಟು ಬರುತ್ತೆ? 61,420. ಆಡ್ ಮಾಡಬೇಕು. 61,420. This is your subtotal. ನೆಕ್ಸ್ಟ್ ಲೆಸ್ ನೋಡಿ. ಲೆಸ್ ಯಾವ್ದು ಮಾಡಬೇಕು? ರಿಮೈನಿಂಗ್ ಎಲ್ಲ ಲೆಸ್ ಮಾಡ್ತಾ ಬನ್ನಿ. ಲೆಸ್ ಮಾಡ್ಬೇಕಾದ್ರೆ ಫಸ್ಟ್ ಒನ್ ಯಾವ್ದು ಬರುತ್ತೆ? ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಐತಾನೆ. ಎಷ್ಟೈತೆ? 1,200. ನೆಕ್ಸ್ಟ್ Director's fees 1,500. ಡೈರೆಕ್ಟರ್ಸ್ ಫೀಸ್ ಎಷ್ಟು? 1,500. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಎಷ್ಟೈತೆ? ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಎಷ್ಟೈತೆ? 1,200. 1,200 ಆಯ್ತಲ್ಲಮ್ಮ. ಪ್ರಾವಿಷನ್ ಆಯ್ತು. ಇನ್ಕಮ್ ಟ್ಯಾಕ್ಸ್ 56. ನಾನೇ ನೋಡ್ತೀನಿ.
Income tax 18,000. Next, That's it. depreciation on Plant. at 5%. ಇದು ಕೊಟ್ಟಿಲ್ಲ, therefore ನಾವೇ ಕೊಡ್ತಾ ಇದೀವಿ. ಎಷ್ಟು ಪ್ಲಾಂಟ್ ವ್ಯಾಲ್ಯೂ ಎಷ್ಟು 24,000 into 5%, ಎಷ್ಟು ಬರುತ್ತೆ ನೋಡಿ? 1,200. 1,200. ಇಷ್ಟೇ ಇರೋದು, ಇಷ್ಟು ಆಡ್ ಮಾಡಿ. 21,900. 21,900. ಸಪ್ರೇಟ್ ಮಾಡಿದ್ರಿ. $39,520. 520. ಇದನ್ನ ನಾವೇನೇನು ಬರೀಬೇಕು? ಪ್ರಾಫಿಟ್ Financial book. as per financial book. ಫಿನಾನ್ಷಿಯಲ್ ಬುಕ್ ಇದನ್ನ ಬರೀಬೇಕು ನೋಡಿ. ಇವಾಗ ನಾವು ಏನ್ ಮಾಡ್ತೀವಿ, ಇದನ್ನ ಕ್ರಾಸ್ ವೆರಿಫಿಕೇಶನ್ ಕೂಡ ಮಾಡ್ಕೋಬಹುದು. ಕ್ರಾಸ್ ವೆರಿಫಿಕೇಶನ್ ನೋಡಿ, ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳೋದು ಯಾವ ರೀತಿ? ದಟ್ ಈಸ್ ನಿಮ್ಮ ಕಾಲಮ್ ಅಲ್ಲಿ ಒಂದ್ಸತಿ ಅಬ್ಸರ್ವ್ ಮಾಡಿ. ಕಾಲಮ್ ಅಲ್ಲಿ ಏನಾಗುತ್ತೆ, ಫಿನಾನ್ಷಿಯಲ್ ಅಕೌಂಟ್ ಕಾಸ್ಟ್ ಅಕೌಂಟ್ಸ್ ಪ್ರಕಾರ ಎಷ್ಟಿತ್ತು ಪ್ರಾಫಿಟ್? 60,228. ಫಿನಾನ್ಷಿಯಲ್ ಬುಕ್ಸ್ ಪ್ರಕಾರ ಅವರೇ ಕೊಟ್ಟಿದ್ರು, ಸಿಕ್ತಾ? 39,520. therefore it is correct. ಆಯ್ತಾ? ಈ ರೀತಿ ನಾವು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬೇಕು. ಬಟ್ ಲಾಸ್ಟ್ ಒಂದು ಪ್ರಾಬ್ಲಮ್, ಅದು ಸ್ವಲ್ಪ ಪ್ರಾಬ್ಲಮ್ ರಾಂಗ್ ಇರೋದ್ರಿಂದ ಅದು ಬಂದಿಲ್ಲ. ಅದನ್ನ ನಾನು ಕರೆಕ್ಟ್ ಮಾಡಿ ತೋರಿಸ್ತೀನಿ. ಆಯ್ತಾ? ಇದು ಬರ್ಕೊಂಡಿದ್ದಾಯ್ತಾ? ಬರ್ಕೊಂಡಿದ್ದಾಗಿದ್ರೆ, ಬರ್ಕೊಳ್ಳಲ್ಲ ಅಂತಂದ್ರೆ ಒಂದು ಫೋಟೋ ತಗೊಳ್ಳಿ. ಡೌಟ್ ಆಯ್ತಾ? ಏನೋ ಡೌಟ್ ಇಲ್ವಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೆಕೆಂಡ್ ಪ್ರಾಬ್ಲಮ್ ಕಾಣಿಸ್ತಾಯ್ತಾ? ನೋಡಿ, ಸೆಕೆಂಡ್ ಪ್ರಾಬ್ಲಮ್. ಸುಮ್ಮನೆ ಹ್ಯಾಂಡ್ ರೈಸ್ ಮಾಡೋದು, ಸುಮ್ಮನೆ ಅದೆಲ್ಲ ತಲೆ ಇಲ್ಲಿರೋ ಸುಮ್ಮನೆ ಏನೇನೋ ನಿಮ್ಮ ಮನಸ್ಸು ಬಂದಿದ್ದೆಲ್ಲ ಮಾಡಕ್ ಹೋಗೋದಿಲ್ಲ. ನೋಡಿ, ಸೆಕೆಂಡ್ ಪ್ರಾಬ್ಲಮ್. ಫ್ರಮ್ ದ ಗಂಗರಾಜು ಹ್ಯಾಂಡ್ ರೈಸ್ ಅಶೋಕ್. ಏನ್ ಹೇಳಪ್ಪ ಗಂಗರಾಜು, ಏನ್ ಡೌಟ್ ಹೇಳು? ಈಗ ಅನ್ಮ್ಯೂಟೇ ಮಾಡಿದೀನಿ, ಏನೋ ನಿಂಗೆ ಕೇಳು ಕ್ವಶನ್ ಏನು? ಸುಮ್ಮನೆ ಹ್ಯಾಂಡ್ ರೈಸ್ ಮಾಡೋದೆಲ್ಲ ಬೇಡ. ನೋಡಿ, ಸೆಕೆಂಡ್ ಪ್ರಾಬ್ಲಮ್. ಫ್ರಮ್ ದ ಫಾಲೋಯಿಂಗ್ ಫಿಗರ್ಸ್ ಪ್ರಿಪೇರ್ ಅ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್. ಹಿಯರ್ ವಿ ನೀಡ್ ಟು ಪ್ರಿಪೇರ್ ವಿತ್ ದ ಅಂಡ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಇಲ್ಲಿ reconciliation statement we need to prepare. For the preparation of reconciliation statement, what they have been given, they will be given that the net profit as per the costing books. ಇದರಿಂದನೇ ನಾವು ಪ್ರಾಬ್ಲಮ್ ಸ್ಟಾರ್ಟ್ ಮಾಡಬೇಕು. ಇದೇ ತಗೋಬೇಕು. ಎಷ್ಟು ಕೊಟ್ಟಿದ್ದಾರೆ? 66,760. ಫ್ಯಾಕ್ಟರಿ ಓವರ್ ಹೆಡ್ಸ್ ಅಂಡರ್ ರಿಕವರ್ಡ್ ಇನ್ ಕಾಸ್ಟಿಂಗ್, ದೇ ವಿಲ್ ಬಿ ಡೈರೆಕ್ಟ್ಲಿ ಗಿವನ್. ಇಲ್ಲಿ ಕ್ಲೀನ್ ಆಗಿ ಅವರೇ ಕೊಟ್ಟಿದ್ದಾರೆ ನೋಡಿ. ಓವರ್ ಹೆಡ್ಸ್ ಆರ್ ಅಂಡರ್ ರಿಕವರ್ಡ್. ಯಾವ್ದ್ರಲ್ಲಿ? ಕಾಸ್ಟಿಂಗ್ ಅಲ್ಲೇನೆ ಅಂಡರ್ ರಿಕವರ್ ಮಾಡಿದ್ದಾರೆ. ಅಂಡರ್ ರಿಕವರ್ಡ್ ಅಂತಂದ್ರೆ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ದ ಓವರ್ ಹೆಡ್ಸ್. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓವರ್ ಹೆಡ್ಸ್ ಅಂತಂದ್ರೆ ಇಟ್ ಹಾಸ್ ಟು ಬಿ ಸಬ್ಟ್ರಾಕ್ಟೆಡ್. ಅದನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್
recovered in excess. ನೋಡಿ, ಅಡ್ಮಿನಿಸ್ಟ್ರೇಟಿವ್ overheads recovered in excess. In excess ಅಂತಂದ್ರೆ excess means and over and above in the sense of the over valuation of the administrative overheads. It has to be added. ಇದನ್ನ ನಾವು ಆಡ್ ಮಾಡಬೇಕು. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಚಾರ್ಜ್ ಇನ್ ಫಿನಾನ್ಷಿಯಲ್ ಬುಕ್ಸ್. ಡಿಪ್ರಿಸಿಯೇಷನ್ ಚಾರ್ಜ್ ಇನ್ ಫಿನಾನ್ಷಿಯಲ್ ಬುಕ್ಸ್ ಅಂತಂದ್ರೆ ಇಲ್ಲಿ ಫಿನಾನ್ಷಿಯಲ್ ಬುಕ್ಸ್ ಕೊಟ್ಟಿದ್ದಾರೆ, ಡಿಪ್ರಿಸಿಯೇಷನ್ ರೆಕಾರ್ಡ್ ಇನ್ ಕಾಸ್ಟಿಂಗ್ ಎರಡೂ ಕೊಟ್ಟಿದ್ದಾರೆ. ಎರಡೂ ಕೊಟ್ಟಾಗ ನಾವೇನ್ ತಗೋಬೇಕು, ವಿ ನೀಡ್ ಟು ಟೇಕ್ ದಟ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು. ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ಅಂತಂದ್ರೆ ಡಿಫರೆನ್ಸ್ ನಾವು ಯಾವ್ದರಿಂದ ಯಾವ್ದು ತಗೋಬೇಕು, ಕಾಸ್ಟ್ ಅಕೌಂಟಿಂಗ್ ಇಂದ ನಾವೇನ್ ಮಾಡಬೇಕು, ಫಿನಾನ್ಷಿಯಲ್ ಬುಕ್ಸ್ ತಗೋಬೇಕು. ಕಾಸ್ಟ್ ಅಕೌಂಟ್ ಅಲ್ಲಿ ನೋಡಿ ಎಷ್ಟೈತೆ, 3950. ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ ಎಷ್ಟೈತೆ, 3660. ದಟ್ ಮೀನ್ಸ್ ಡಿಫರೆನ್ಸ್ ನಾವು ತಗೋಬೇಕಾದ್ರೆ ಇದರಿಂದ ಇದನ್ನ ತಗೋಬೇಕು. ಅಂದ್ರೆ 3950 ಮೈನಸ್ 3660 ಇದೇನ್ ಬರುತ್ತೆ, ಈ ಅಮೌಂಟ್ ಏನಾಗುತ್ತೆ, ಎಕ್ಸಸ್ ಯಾವ್ದ್ರಲ್ಲಿ ಐತೆ, ಕಾಸ್ಟ್ ಅಕೌಂಟ್ ಅಲ್ಲಿ ಐತೆ. ಎಕ್ಸಸ್ ಕಾಸ್ಟ್ ಅಕೌಂಟ್ ಅಲ್ಲಿ ಅಂತಂದ್ರೆ ವಿ ಆರ್ ಗೆಟಿಂಗ್ ಪಾಸಿಟಿವ್ ಬ್ಯಾಲೆನ್ಸ್. ಪಾಸಿಟಿವ್ ಬ್ಯಾಲೆನ್ಸ್ ಅಂದ್ರೆ ಇಟ್ ಹಾಸ್ ಟು ಬಿನ್ ಆಡೆಡ್. ಅಂದ್ರೆ ಇಟ್ ವಿಲ್ ಬಿ ದಟ್ ದ ಅಂಡ್ ಕಾಲ್ಡ್ ಆಸ್ ದ ಅಂಡ್ ಎಕ್ಸಸ್ ಆಫ್ ಡಿಪ್ರಿಸಿಯೇಷನ್ ಚಾರ್ಜ್. Excess of depreciation which has been charged in a data and costing, therefore it has to be added. Adna add ಮಾಡ್ತೀವಿ. Next, interest received but not included in costing. Interest received but not included in costing, it will be 450 ಐತೆ. ಇದು ಕಾಸ್ಟಿಂಗ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ, ನಾವೇನ್ ಮಾಡಬೇಕು, ಇನ್ಕ್ಲೂಡ್ ಮಾಡಬೇಕು. therefore add. Income tax provided, ಇದು ನಿಮ್ಗೆ ಗೊತ್ತು, it will be purely financial expense, it should be subtracted. ಇದು purely financial expense ಆಗುತ್ತೆ. ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಅಂತಂದ್ರೆ ಫಿನಾನ್ಷಿಯಲ್ ರಿಸೀವ್ಡ್, ಇದು ಅಂದ್ರೆ ರಿಸಿಪ್ಟ್ ಆಗುತ್ತೆ. therefore it has to be added. ಇದು ಆಡ್ ಮಾಡೋದು. ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಇನ್ ಫಿನಾನ್ಷಿಯಲ್ ಬುಕ್ಸ್. ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ ಕ್ರೆಡಿಟ್ ಆಗೈತೆ, ಇಟ್ ಶುಡ್ ನಾಟ್ ಬಿ ಕನ್ಸಿಡರ್ಡ್, therefore it has to be added. ಇದನ್ನ ನಾವು ಆಡ್ ಮಾಡ್ತೀವಿ. ಡಿಪ್ರಿಸಿಯೇಷನ್ ಆಫ್ ಸ್ಟಾಕ್ ಇನ್ ಫಿನಾನ್ಷಿಯಲ್ ಬುಕ್ಸ್. ಡಿಪ್ರಿಸಿಯೇಷನ್ ಆಫ್ ಸ್ಟಾಕ್ ಇನ್ ಫಿನಾನ್ಷಿಯಲ್ ಬುಕ್ಸ್ ಅಂತಂದ್ರೆ ಏನು, ಇದನ್ನ ಅವಲೇ ಮಾಡಿದ್ವಿ. ಅಂದ್ರೆ ಸ್ಟಾಕು, ಇನ್ವೆಂಟ್ರಿ ಆರ್ ಎನಿ ಅಸೆಟ್ ಇದ್ಯಾವ್ದ್ರ ಮೇಲೆ ಆದ್ರೂ ಸಪರೇಟ್ ಡಿಪ್ರಿಸಿಯೇಷನ್ ಇದ್ರೆ ಅದನ್ನ ನಾವೇನ್ ಮಾಡ್ಬೇಕು, ಲೆಸ್ ಮಾಡ್ಬೇಕು. ನೆಕ್ಸ್ಟ್, ಡಿವಿಡೆಂಡ್ಸ್ ಅಪ್ರಾಪ್ರಿಯೇಟೆಡ್. ಡಿವಿಡೆಂಡ್ಸ್ ಅಪ್ರಾಪ್ರಿಯೇಟೆಡ್ in the sense that and dividends which has been appropriated, the value is 1200. it will be purely a financial param ಆಗಿರೋದ್ರಿಂದ ಇದನ್ನು ಕೂಡ we need to less. ಅಂದ್ರೆ ಡಿವಿಡೆಂಡ್ಸ್ ರಿಲೇಟೆಡ್ ಬರುತ್ತೆ, ಎಲ್ಲ ಫಿನಾನ್ಷಿಯಲ್ ನೇಚರ್ ಆಗಿರುತ್ತೆ. ನೆಕ್ಸ್ಟ್, ಲಾಸ್ ಡ್ಯೂ ಟು ಥೆಫ್ಟ್ ಪ್ರೊವೈಡೆಡ್ ಇನ್ ಫಿನಾನ್ಷಿಯಲ್ ಬುಕ್ಸ್. ಲಾಸ್ ಬಂದೈತೆ ವಿಚ್ ವಿಲ್ ಬಿ ಇನ್ ಎ ಫಿನಾನ್ಷಿಯಲ್ ಬುಕ್ಸ್, ಅಗೇನ್ ಇಟ್ ಹ್ಯಾಸ್ ಟು ಬಿ ಇನ್ ದ ಸಬ್ಟ್ರಾಕ್ಟೆಡ್. ಇದನ್ನು ಕೂಡ ಸಬ್ಟ್ರಾಕ್ಟ್ ಮಾಡಬೇಕು. ದಿಸ್ ಇಸ್ ಅಂಡ್ ಎಕ್ಸ್ಪ್ಲನೇಷನ್. ಏನಾದ್ರು ಗೊತ್ತೈತೆ ಎಕ್ಸ್ಪ್ಲನೇಷನ್ ಅಲ್ಲಿ ಇವೆಲ್ಲಾನು ಆರ್ಡ್ ಮತ್ತೆ ಸಬ್ಟ್ರಾಕ್ಟ್ ಮಾಡಬೇಕು. ಏನೋ ಡೌಟ್ ಇಲ್ಲ ಅಂದ್ರೆ ಸೊಲ್ಯೂಷನ್ ಮಾಡೋಣ. ಸೊಲ್ಯೂಷನ್ ನೋಡಿ, ಇಲ್ಲೂ ಅಷ್ಟೇ ನಾವು ಫಸ್ಟ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಬೇಕು. ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದಕ್ಕೆ ಪರ್ಟಿಕ್ಯುಲರ್ಸ್ ಅಮೌಂಟ್ ತಗೋಬೇಕು. ಫಸ್ಟ್ ಯಾವ್ದು ತಗೋಬೇಕು, ಆಲ್ವೇಸ್ ವಿ ನೀಡ್ ಟು ಸ್ಟಾರ್ಟ್ ವಿತ್ the
ಕಾಸ್ಟಿಂಗ್ ಬುಕ್ಸ್ ಇಲ್ಲಿದೆ, ಒಂದು ಇರೋದೇ ಒಂದು, ದಟ್ ಈಸ್ ಎಷ್ಟೈತೆ ಅಮೌಂಟ್ ಎಷ್ಟು ಯಾರಾದ್ರೂ ಹೇಳಿ. ಅನ್ಮ್ಯೂಟ್ ಮಾಡ್ತೀನಿ ಒಂದು ನಿಮಿಷ. 6,000. 66,760. ನೆಕ್ಸ್ಟ್ ಆಡ್ ಎಲ್ಲ ಒಂದೊಂದೇ ಆಡ್ ಮಾಡಿ. ಯಾವ್ಯಾವ್ದು ಆಡ್ ಮಾಡೋದು ನೋಡಿ. ಫಸ್ಟ್ ಏನೈತೆ, ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂಡರ್ ರೆಕಾರ್ಡ್ ಆಗೈತೆ. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಏನದ್ ಗಲಾಟೆ? ಓವರ್ ವ್ಯಾಲ್ಯೂಯೇಷನ್ ಆಫ್ ಅಡ್ಮಿನ್ ಓವರ್ ಹೆಡ್ಸ್. ಓವರ್ ವ್ಯಾಲ್ಯೂಯೇಷನ್ ಆಫ್ ಅಡ್ಮಿನ್ ಓವರ್ ಹೆಡ್ಸ್ ಎಷ್ಟೈತೆ? 4,750. 4,250. 250 ಐತೆ. ಎಸ್, 4,250. ನೆಕ್ಸ್ಟ್ ಇನ್ನೊಂದೇನು, ಇಂಟ್ರೆಸ್ಟ್ ಡಿಪ್ರಿಸಿಯೇಷನ್. Interest is ಎಕ್ಸಸ್ ಆಫ್ ಡಿಪ್ರಿಸಿಯೇಷನ್ ಕಾಸ್ಟ್ ಬುಕ್ಸ್. ಅವೆರಡು ಡಿಫರೆನ್ಸ್ ಸೌಂಡ್ ಇದ್ರಲ್ಲ, ಅದು ಬರೀ ಡಿಫರೆನ್ಸ್ ಎಷ್ಟು? 3,950 ಮೈನಸ್ 3,060 ಎಷ್ಟು ಬರುತ್ತೆ ನೋಡಿ? ಎಷ್ಟು ಬರುತ್ತೆ? 290. ನೆಕ್ಸ್ಟ್ ಇರೋದು ಇಂಟ್ರೆಸ್ಟ್ ರಿಸೀವ್ಡ್. ಇಂಟ್ರೆಸ್ಟ್ ರಿಸೀವ್ಡ್ ಎಷ್ಟೈತೆ? 450. ನೆಕ್ಸ್ಟ್ ಬ್ಯಾಂಕ್ ಇಂಟ್ರೆಸ್ಟ್ 230. 230. ನೆಕ್ಸ್ಟ್ ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ 3,650. 420. 420. ಆಡ್ ಮಾಡಿ. 22,400. 22 ಹೆಂಗ್ ಬರುತ್ತೆ? 72. 5,640. 5,640. ಆಡ್ ಮಾಡಿದ್ರೆ ಇದಕ್ಕೆ ಆಡ್ ಮಾಡಿ. 72,400. ನೆಕ್ಸ್ಟ್ ಲೆಸ್. ಫಸ್ಟ್ ಒನ್ ಯಾವುದು? ಅಂಡರ್ ವ್ಯಾಲ್ಯೂಯೇಷನ್ ಆಗೈತೆ ನೋಡಿ. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಐತೆ ನೋಡಿ. ಎಷ್ಟೈತೆ? 5,760. 5,760. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ 600. ಇನ್ಕಮ್ ಟ್ಯಾಕ್ಸ್ 600. ಡಿಪ್ರಿಸಿಯೇಷನ್ ಆಫ್ ಸ್ಟಾಕ್. ಡಿಪ್ರಿಸಿಯೇಷನ್ 860. ನೆಕ್ಸ್ಟ್ ಡಿವಿಡೆಂಡ್ಸ್ ಅಪ್ರಾಪ್ರಿಯೇಟೆಡ್ 1,200.
200. 1,200. Next, Of 360. loss due to theft. ಎಷ್ಟು 260. 260 ಇಷ್ಟೇ ಇರೋದು. ಎಲ್ಲ ಆನ್ ಮಾಡಿ ಲೆಸ್ ಮಾಡಿ. 8,860. 8,680. 680, sir. 8,680. 680. ಲೆಸ್ ಮಾಡಿದ್ರೆ 63,720. 63,720. 720. ಏನಿದು ಪ್ರಾಫಿಟ್? ಪ್ರಾಫಿಟ್ ಆಸ್ ಪರ್ ಫಿನಾನ್ಷಿಯಲ್ ಬುಕ್. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಇದು ಕೊಟ್ಟಿಲ್ಲ ಪ್ರಾಫಿಟ್ ಆಸ್ ಪರ್ ಫಿನಾನ್ಷಿಯಲ್ ಬುಕ್, ಬಟ್ ಇದು ವ್ಯಾಲ್ಯೂ ಆಗುತ್ತೆ ಆಯ್ತಾ. ಏನೋ ಡೌಟ್ ಆಯ್ತಾ? ಸೊಲ್ಯೂಷನ್ ಏನೋ ಡೌಟ್ ಆಯ್ತಾ? ಎಲ್ಲ ಒಬ್ರು ಆಚೆ ಕಡೆ ಅಲ್ಲಿ ಇಲ್ಲೆಲ್ಲ ಓಡಾಡ್ಕೊಂಡಿದ್ರಲ್ಲ, ಅಟ್ಲೀಸ್ಟ್ ಫೋಟೋನಾದ್ರೂ ತಗೊಂಡ್ಬಿಡಿ, ಸುಮ್ಮನೆ ಯಾಕೆ ನಿಮ್ಮ ಹತ್ರ. ನೋಡಿ ನಿಮ್ಗೆ ಇಲ್ಲೇ ಇನ್ನೊಂದು ಇದೇ ಪ್ರಾಬ್ಲಮ್ ಅಲ್ಲಿ ಇನ್ನೊಂದು ಹೇಳ್ಕೊಡ್ತೀನಿ. ದಟ್ ಈಸ್ ಇದರಲ್ಲೇ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಲ್ಲೇ ದೇ ವಿಲ್ ಬಿ ಆಸ್ಕ್ ಯು ಟು ಪ್ರಿಪೇರ್ ದ ಮೆಮೋರಂಡಮ್ ರೀಕನ್ಸಿಲೇಷನ್ ಅಕೌಂಟ್. ಮೆಮೋರಂಡಮ್ ರೀಕನ್ಸಿಲೇಷನ್ ಅಕೌಂಟ್ ಅಂತಂದ್ರೆ ಈ ಅಮೌಂಟ್ ಏನ್ ತಗೋಬೇಕು, ದಿಸ್ ವಿಲ್ ಬಿ ದೊಡ್ಡ ಬೈ ಬರುತ್ತೆ. ಅಕೌಂಟ್ ಹಾಕ್ತಿವಲ್ಲ ಅಲ್ಲಿ ಬೈ ಬರುತ್ತೆ. ನಾವ್ ಇಲ್ಲಿ ಏನೇನ್ ಆಡ್ ಮಾಡಿದೆ, ಓವರ್ ವ್ಯಾಲ್ಯೂಯೇಷನ್ ಇವೆಲ್ಲನೂ ಕೂಡ ಏನಾಗುತ್ತೆ, ಬೈ ಆಗುತ್ತೆ. ಇವೆಲ್ಲನೂ ಕೂಡ ಟ್ರೂ ಆಗುತ್ತೆ. ಟ್ರೂ ಆಗಿ ರೆಕಾರ್ಡ್ ಮಾಡೋದು ಅಷ್ಟೇನೆ ಆಯ್ತಾ. ಅದನ್ನು ಇಲ್ಲೇ ನೋಡ್ಬಿಡೋಣ, ಕ್ಲಿಯರ್ ಮಾಡ್ತೀನಿ. ಏನೋ ಡೌಟ್ ಇಲ್ಲ ತಾನೆ? ಮೆಮೋರಂಡಮ್ ಆಫ್ ಮೆಮೋರಂಡಮ್ ಅಕೌಂಟ್ ಮೆಮೋರಂಡಮ್ ಆಫ್ ರೀಕನ್ಸಿಲೇಷನ್ ಅಕೌಂಟ್ ನೋಡಿ ಯಾವ ರೀತಿ ಅಂತಾನೆ ಪ್ರಿಪೇರ್ ಮಾಡೋದು. ಅಕೌಂಟ್ ಹಾಕಿ particulars amount ನೋಡಿ. ಫಸ್ಟ್ ಯಾವ ತಗೋಬೇಕು, ಬೈ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಬುಕ್. ಎಷ್ಟೈತೆ? 66,760. ನೆಕ್ಸ್ಟ್ ಮಿಕ್ಕಿದೆಲ್ಲ ಯಾವ್ಯಾವ್ದು ಬೈ ಮಾಡ್ಬೇಕಂದ್ರೆ ನೀವು ಅಲ್ಲಿ ಯಾವ್ಯಾವ್ದು ಆಡ್ ಮಾಡಿದ್ರಿ ನೋಡಿ. ಆಡ್ ಮಾಡಿರೋದು ಯಾವ್ದು? ದಟ್ ಈಸ್ ಓವರ್ ವ್ಯಾಲ್ಯೂಯೇಷನ್. ಓವರ್ ವ್ಯಾಲ್ಯೂಯೇಷನ್ ಆಫ್ ಅಡ್ಮಿನ್ ಓವರ್ಹೆಡ್ಸ್ 4,250. ನೆಕ್ಸ್ಟ್ ಇನ್ನೊಂದು ಯಾವುದು? ಎಕ್ಸಸ್ ಆಫ್ ಡಿಪ್ರಿಸಿಯೇಷನ್. ಎಕ್ಸಸ್ ಆಫ್ ಡಿಪ್ರಿಸಿಯೇಷನ್ ಎಷ್ಟೈತೆ? 290. ನೆಕ್ಸ್ಟ್ ಬೈ ಇಂಟ್ರೆಸ್ಟ್. ಇಲ್ಲಿ ಮೀಟಿಂಗ್ ಕಟ್ ಆಗುತ್ತೆ, ಕಟ್ ಆದ್ರೆ ಮತ್ತೆ ಹಂಗೆ ರೀಜಾಯಿನ್ ಆಗಿ ಇನ್ನೊಂದು ಪ್ರಾಬ್ಲಮ್ ಐತೆ, ಅದು ಮಾಡ್ಬಿಡೋಣ. ಬೈ ಇಂಟ್ರೆಸ್ಟ್ ರಿಸೀವ್ಡ್ 450. ನೆಕ್ಸ್ಟ್ ಬೈ ಬ್ಯಾಂಕ್ ಇಂಟ್ರೆಸ್ಟ್ 230. ನೆಕ್ಸ್ಟ್ by stores adjustment 420. Next 2 So
under recovered. Undervaluation of Factory factory overheads is to 5,760. income tax paid. Income tax paid 600. 600. Depreciation of Stock stock 860. 860. Dividend appropriation